ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. 32 ಏಜ್ ಸುತ್ತಾಳ್ತಿದ್ದು ಹೇಮಶ್ರೀ ಅನ್ನೋರು ನಾನು ನಂದರನ್ನ ಕೇಳಿದೆ, ನಮ್ಮ ಅಮ್ಮಂದನ್ನು ಕೇಳಿದೆ, ನೀವು ಯಾವುದನ್ನು ತೋರಿಸ್ಲೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಕಮೆಂಟ್ ಮಾಡಿದರು ನಿನ್ನೆ ದಿವಸ. ಅದಕ್ಕೆ ನಾನು ನನ್ನ ಹತ್ರ ಪೇಪರ್ ಇಲ್ಲ. ಮೇಯ್ನ್ ಏನಪ್ಪ ಅಂದರೆ ಪೇಪರ್ ಇರಲಿಲ್ಲ. ಒಂದು ಸ್ವಲ್ಪ ಒಂದು ಅರ್ಧ ಶೀಟ್ ಇತ್ತು ಅಷ್ಟೇ, ಅರ್ಧ ಶೀಟ್ ಇತ್ತು, ಇರಲಿ ಎಮರ್ಜೆನ್ಸಿ ಅಂತ ಮಡಗಿದ್ದೆ. ಇವತ್ತು ಅದನ್ನೇ ತೆಗೆದುಕೊಂಡು ಕೂತಿದ್ದೀನಿ. ಇನ್ನು ಯಾರು ಕೇಳಿದ್ರು ಅಂಗಡಿ ಓಪನ್ ಆಗಬೇಕು ಫ್ರೆಂಡ್ಸ್. ನಾನು ಪೇಪರ್ ತರಿಸೋದನ್ನು ಮರ್ತುಬಿಟ್ಟೆ, ತರಿಸ್ಬೇಕಿತ್ತು. ಒಂದು 4-5 ಶೀಟ್ ಇತ್ತು, ಓಕೆ ಅಂದ್ಬಿಟ್ಟು ತೋರಿಸೋದ್ಮೇಲೆ ಮುಗ್ದೋಯ್ತು. ಹಂಗಾಗಿ ತರ್ಸೋಕ್ಕೆ ಲಾಕ್ಡೌನ್ ಆಗಿದ್ದರಿಂದ ತರ್ಸೋಕ್ಕಾಗಲಿಲ್ಲ, ಸಾರಿ. ಈಗ ಏನಿತ್ತು ಅದರಲ್ಲಿ ತೋರಿಸ್ತಾ ಇದ್ದೀನಿ. ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ ಬೇಕಾದರೆ ಕೇಳಿ, ನಾನು ಪೇಪರ್ ತರಿಸಿದ್ಮೇಲೆ ತೋರಿಸ್ತೀನಿ. ನ್ಯೂಸ್ ಪೇಪರಲ್ಲಿ ತೋರಿಸ್ಬೋದಿಲ್ಲ ಅಂತಲ್ಲ, ಆದರೆ ನಿಮಗೆ ಅದು ಕಾಣಿಸಲ್ಲ. ಏನಂದರೆ ನಾನೇನು ಮಾರ್ಕ್ ಮಾಡ್ತಾಯಿದ್ದೀನಿ ಅದು ಪರ್ಫೆಕ್ಟಾಗಿ ಕಾಣಿಸಲ್ಲ. ಆದ್ದರಿಂದ ಈ ಥರ ಪೇಪರ್ ಆದರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇನೇ, ಇನ್ನೇನಿಲ್ಲ. ಈಗ ಅವರು ಹೇಮಶ್ರೀ ಅನ್ನೋರು ಅಮ್ಮನ ಬ್ಲೌಸಿನ ಉದ್ದ ಬಂದು 13.5 ರೆಡಿ ಐತಂತೆ. 13.5. ಅದಕ್ಕೆ ನಾನಿಲ್ಲಿ ಲೈನಿಂಗ್ ಬ್ಲೌಸ್ ಆದರೆ 13.5, 14.5, 15.5 ತೆಗೆದುಕೊಬೇಕು ನಾನು. ಆದ್ದರಿಂದ ಏನು ಮಾಡಿದ್ದೀನಿ, ಕರೆಕ್ಟಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಪೇಪರನ್ನು ಇಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. 13.5 ರೆಡಿ ಇರೋದ್ರಿಂದ ಪ್ಲಸ್ 2 ಇಂಚಸ್ಸು ಫ್ರಂಟಿಗೆ, 2 ಇಂಚಸ್ಸು ಬ್ಯಾಕಿಗೆ 1 ಇಂಚಸ್ಸನ್ನು ಬೇಕು. ಅದರಿಂದ ಎರಡು ಸೇರಿಸಿ ಕಟ್ ಮಾಡಿದ್ದೀನಿ. ಬ್ಯಾಕಲ್ಲಿ 1 ಇಂಚನ್ನು ಕಡಿಮೆ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಎದೆ ಸುತ್ತಳತೆ ಬಂದು 32ನ 4ನೇ ಒಂದು ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. ಆದರೆ ಇವರು ಕೇಳಿರೋದು ಕ್ಲೋಸ್ ನೆಕ್, ಬ್ಯಾಕಲ್ಲಿ ಯಾವುದೇ ಡೀಪ್ ಇಲ್ಲ, ಕ್ಲೋಸ್ ನೆಕ್ಕು. ಸ್ಲೀವ್ ಲೆಂತ್ ಬಂದು 7.5 ಹೇಳಿರೋದ್ರಿಂದ ನಾವು 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೇ ಕಟ್ ಮಾಡಬೇಕು. ಯಾಕಂದರೆ ನಾವು ಶೋಲ್ಡರನ್ನು ಇಲ್ಲಿ ಜಾಸ್ತಿ ತೆಗೆದುಕೊಬೇಕಾಗುತ್ತೆ, ಮತ್ತು ನೆಕ್ಕನ್ನು ಕೂಡ ಒಂದು ಸ್ವಲ್ಪ ಜಾಸ್ತಿ, ನಾರ್ಮಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಬೇಕಾಗುತ್ತೆ. ಯಾಕಂದರೆ ಯಾವುದೇ ಓಪನ್ ಇರಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು 8.5 ಅಂತ ಅಂದಾಗ ಇದು 34ಗೆ ಹೋಗುತ್ತೆ. 32 ಇರೋದು 34 ಅಳತೆಗೆ ಹೋಗುತ್ತೆ. ನೀವು ಯಾವುದೇ ಒಂದು ಈ ಥರ ಕಟ್ ಮಾಡ್ತೀನಿ ಎಂದಾಗ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು 1/2 ಇಂಚ್ ಒಂದು ನಾವು ತೆಗೆದುಕೊಂಡ್ರೆ 4 ಲೇಯರಿಂದ ಸೇರಿಸಿ 2 ಇಂಚ್ ಎಕ್ಸ್ಟ್ರಾ ಆಗಿರುತ್ತೆ. ಆದ್ದರಿಂದ ಅವಾಗ ಒಂದು ಸ್ವಲ್ಪ ಏನಂದರೆ ಫ್ರೀಯಾಗಿ ಕೈ ಆಡಿಸೋದಾಗಿರ್ಬೋದು, ಟೈಟ್ ಅನ್ಸಲ್ಲ, ಚೆಸ್ಟ್ ಹತ್ರ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಪರ್ಫೆಕ್ಟಾಗಿ ಬರಬೇಕು. ಯಾವುದೇ ಹಿಡಿಬಾರ್ದು. ಹಿಡಿತಿರ್ತದೆ ಕೆಲಸ, ಟೈಟ್ ಆಗಿಬಿಟ್ಟು ಹಿಡಿತದೆ. ನಾವೇನೋ ಕೆಲಸ ಸುಮ್ಮನೆ ಹಂಗೆ ಬಿಟ್ಟಿದ್ರೆ ಪರವಾಗಿಲ್ಲ ಕೈಯೋ, ಆದರೆ ನಾವೇನಾದರೂ ಕೆಲಸ ಮಾಡಬೇಕಾದ್ರೆಲ್ಲ ಹಿಡ್ದಂಗೆ ಆಗುತ್ತೆ. ಅವಾಗ ಬಿಚ್ಚಾಕಬೇಕು. ನಮ್ಗೆ ಅರ್ಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಬಿಚ್ಚಾಕಬೇಕು ಅಂತ ಅನ್ಕೊಂತೀವಲ್ವ, ಆ ಥರ ಆಗಬಾರ್ದು ಅನ್ನೋದ್ರಿಂದ 1/2 ಇಂಚ್ ನಾನು ಬೋಟ್ನಿಕ್ಕಿಗೂ 1/2 ಇಂಚ್ ಎಕ್ಸ್ಟ್ರಾ ಹೇಳ್ತೀನಿ. ಮತ್ತು ಓಪನ್ ಇಲ್ಲದೆ ಇರೋದು ಬ್ಲೌಸು, ಕ್ಲೋಸ್ ನೆಕ್ ಇರೋಕ್ಕೆಲ್ಲ ನೀವೇನು ಮಾಡಿ 1/2 ಇಂಚ್ ನಾರ್ಮಲ್ಗಿಂತ, ನಮ್ಮ ನಾರ್ಮಲ್ ಅಳತೆ ನಿಮ್ದಿತ್ತು ಅಂದರೆ ಅದಕ್ಕಿಂತ 4ನೇ ಒಂದು ಭಾಗ ಏನು ಬರುತ್ತೆ ಅದಕ್ಕೆ 1/2 ಇಂಚನ್ನು ಎಕ್ಸ್ಟ್ರಾ ಸೇರಿಸಿ, ಅರ್ಧ ಇಂಚನ್ನು ಸೇರಿಸಿ ನೀವು ಮಾಡ್ಕೊಬೇಕಾಗುತ್ತೆ. ಇಲ್ಲಿ 32 ಆಗಿರೋದ್ರಿಂದ 8ಕ್ಕೆ ನಾನು 1/2 ಇಂಚನ್ನು ಸೇರಿಸ್ತಾ ಇದ್ದೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. 8.5ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಬ್ಲೌಸ್ ಉದ್ದ ಕರೆಕ್ಟಾಗಿ ಐತೆ. ಇದು 8.5 ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಏನ್ಬಿಟ್ಟು 2 ಇಂಚು. ಈಗ ಇದನ್ನು ನಾನು ನೀಟಾಗಿ ಈ ಥರ ಹಾಕ್ತಾ ಇದ್ದೀನಿ. ಇಷ್ಟು ಇದರವ್ರಿಗೆಲ್ಲ ನಾವು ಕ್ರಾಸ್ ಆಗಿ ಆ ಥರದ್ದೆಲ್ಲ ಏನು ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಲೈನ್ಸನ್ನು ಎಳೀರಿ. ಇಷ್ಟ ಆಯಿತು. ಈಗ ಬ್ಯಾಕ್ ಬೇರೆ ಫ್ರಂಟ್ ಬೇರೆ ತಗೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ಬ್ಯಾಕು ಕೂಡ ನಾನು ಏನು ಮಾಡಿದ್ದೀನಿ, ಸೇಮ್ ತೊಗೊಂಬಿಟ್ಟಿದ್ದೀನಿ. ಸೇಮ್ ಅಳತೆ ಕಟ್ ಮಾಡ್ಕೊಂಡಿರೋದ್ರಿಂದ ಈಗ ಇಲ್ಲಿ ನಿಮ್ಮದು ಕ್ಲೋಸ್ ನೆಕ್ ಇರೋದ್ರಿಂದ ನಾನು ಬೇರೆ ಬೇರೆನೇ ತೋರಿಸೋಣ, ಫ್ರಂಟೇ ಬೇರೆ ಬ್ಯಾಕೇ ಬೇರೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದೇ ಪೀಸಲ್ಲೇ ತೋರಿಸ್ತಾ ಇಲ್ಲ, ಬೇರೆ ಬೇರೆ ಪೀಸಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಕಡಿಮೆ ಮಾಡ್ತೀನಿ ಫ್ರೆಂಡ್ಸ್. ಬ್ಯಾಕಲ್ಲಿ ಕಡಿಮೆ ಮಾಡ್ತೀನಿ ನಾನು ಫ್ರಂಟ್ಗಿಂತ. ಲೈನಿಂಗ್ ಬ್ಲೌಸ್ ಆದರೆ ಇಲ್ಲ, ಪ್ಲೈನ್ ಬ್ಲೌಸನ್ನು ಹೊಲಿತೀನಿ ಅಂದರೆ ಸೇಮ್ ತೆಗೆದುಕೊಳ್ಳಿ, ಬ್ಯಾಕು ಮತ್ತು ಫ್ರಂಟು ಸೇಮ್ ತೆಗೆದುಕೊಳ್ಳಿ. ಲೈನಿಂಗ್ ಬ್ಲೌಸ್ಗಾದರೆ ಬ್ಯಾಕ್ ಪಾರ್ಟಲ್ಲಿ ನೀವು 1 ಇಂಚನ್ನು ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ಇಲ್ಲಿ 1/2 ಇಂಚ್ ನಾವೇನು ಬ್ಯಾಕು ಮತ್ತು ಫ್ರಂಟು ಕಟ್ ಮಾಡ್ಕೊತೀವಿ, ಇಲ್ಲ ಆಲ್ರೆಡಿ ಒಂದು ಸ್ವಲ್ಪ ಕಡಿಮೆ ಆಗೈತೆ, ಓಕೆ. ಏನು ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಹೋಗಬೇಡಿ. ಓಪನ್ ಇಲ್ಲದೆ ಇರೋ ನೆಕ್ ಆದರೆ, ಅಂದರೆ ಕ್ಲೋಸ್ ನೆಕ್ ಆದರೆ ನೀವೇನು ಹಿಂದೆಗಡೆ ಎಲ್ಲ ಎಕ್ಸ್ಟ್ರಾ ಇರೋ ಅಂಥದ್ದನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ನಮಗೆ ಬೇಕಾಗುತ್ತೆ ಎಕ್ಸ್ಟ್ರಾ. ಅಕಸ್ಮಾತು ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಅಂದರೆ ಅದೇನೇನೇ ತೋರಿಸ್ಬಿಡುತ್ತೆ. 1/2 ಇಂಚ್ ನಮ್ಮ ತೋಳು ಏನು ಸ್ಟಿಚ್ ಮಾಡ್ತೀವಿ ಅವಾಗ ಅಲ್ಲೇ ಉಳಿಯುತ್ತೆ, ಅವಾಗಲೇ ಗೊತ್ತಾಗುತ್ತೆ. ನೀವೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತೀನಿ. ಇಲ್ಲಾಂದರೆ ಹಾಳಾಗುತ್ತೆ ಬ್ಲೌಸು. ನೋಡಿ, ಕರೆಕ್ಟಾಗಿ ಇಲ್ಲಿ ಇಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬ್ಯಾಕು ಮತ್ತು ಫ್ರಂಟು ಸೇಮ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಗುಂಡ್ಪಿನನ್ನು ಹಾಕೊಳ್ಳೋಣ.
ಬಟ್ಟೆನೂ ಕೂಡ ಸೇಮ್ ತೆಗೆದುಕೊಳ್ಳಿ ನೀವು. ಇದೇ ಥರ ಬ್ಯಾಕಲ್ಲಿ 1 ಇಂಚು ಕಡಿಮೆ, ಫ್ರಂಟಲ್ಲಿ ನೋಡಿ ಬ್ಯಾಕಲ್ಲಿ ನಾನು ಆಲ್ರೆಡಿ 1 ಇಂಚು ಕಡಿಮೆ ಮಾಡಿದ್ದೀನಿ. ಅಂದರೆ ಫುಲ್ಲು ನೀವೇನು ಬ್ಲೌಸ್ ಅಳತೆ ತೆಗೆದುಕೊಬೇಕೋ ಅಷ್ಟು 2 ಲೇಯರು ನಾನು ಆಫ್ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಫುಲ್ಲು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತು ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಇಷ್ಟಾದಮೇಲೆ ನಾವು ಏನು ಮಾಡಬೇಕು, ಇದನ್ನಾಗಿರ್ಬೋದು, ನೆಕ್ ಆಗಿರ್ಬೋದು, ಶೋಲ್ಡರ್, ಆರ್ಮ್ ಹೋಲ್, ಬೆಡ್ ಪಟ್ಟಿ ಎಲ್ಲವನ್ನು ಕಟ್ ಮಾಡೋಣ. ನಾನು 2 ಲೇಯರ್ ಸೇರಿಸಿ ಕರೆಕ್ಟಾಗಿ ಹಾಕಿದ್ದೀನಿ. ಈಗ ನಾವು ನೆಕ್ಕನ್ನು ತೆಗೆದುಕೊಳ್ಳೋಣ. ಇಷ್ಟಳತೆಗೆಲ್ಲ ನೀವು 2 ಇಂಚಸನ್ನು ತೆಗೆದುಕೊಂಡ್ರೆ ಓಕೆ ಇತ್ತು, ಆದರೆ ಇಲ್ಲಿ ಹಂಗಾಗಲ್ಲ. ನೀವು ಕಂಪಲ್ಸರಿ 2.5 ಇಂಚನ್ನು ನಾವು ಬ್ಯಾಕಲ್ಲಿ ಓಪನ್ ಕೊಡ್ತಿಲ್ಲ ಇರೋದ್ರಿಂದ, ಮುಂದೇನೇನೋ ಓಪನ್ ಕೊಡಲಿಲ್ಲ ಅಂದರೆ ಈ ಒಂಥರ ಅಷ್ಟು ಫಿನಿಶಿಂಗ್ ಬರಲ್ಲ. 2.5 ಕೊಡಿ, 2.5 ನೆಕ್ಕನ್ನು ಕೊಡಿ. ನಾವು ಶೋಲ್ಡರನ್ನು ಜಾಸ್ತಿ ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ಇವರಿಗೆಲ್ಲ ಈ ಅಳತೆಗೆಲ್ಲ 4 ಇಂಚಸ್ ಕಂಪಲ್ಸರಿ ನಾವು ತೆಗೆದುಕೊಳ್ಳಲೇಬೇಕು, ಇಲ್ಲಾಂದರೆ ನಿಮಗೆ ನೀಟಾಗಿ ಬರಲ್ಲ, ಶೋಲ್ಡರು ಕರೆಕ್ಟಾಗಿ ಬರಲ್ಲ, ಕಂಕ್ಳೆಲ್ಲ ಹಿಡ್ದಂಗೆ ಆಗುತ್ತೆ. ಇಲ್ಲಿಂದ ಬಂದು ನಾನು ಏನು ನಾರ್ಮಲ್ ಆಗೆಲ್ಲ 5.5 ಇಟ್ಕೊತೀವಿ, ಆದರೆ ಇದಕ್ಕೆ 6 ಇಂಚ್ ಇಡ್ತಾ ಇದ್ದೀನಿ. ನೀವು ಇಟ್ಟೇ ಕಟ್ ಮಾಡಿ ಫ್ರೆಂಡ್ಸ್, ಇಷ್ಟನ್ನು ಮಾಡೇ ಕಟ್ ಮಾಡಿ, ಅವಾಗ ಮಾತ್ರ ನೀಟಾಗಿ ಬರೋದಕ್ಕೆ ಸಾಧ್ಯ. ನೋಡಿ ಈ ಥರ ನಾನು ಎಷ್ಟು ಮಾಡ್ತಿದ್ದೀನೋ, ಯಾರೇ ಹೊಲಿಲಿ ಈ ಅಳತೆದು ಸೇಮ್ ಮಾಡಿರಿ. ಯಾವುದೇ ಅಳತೆಗಾಗಿರ್ಬೋದು 1/2 ಇಂಚು, ನೀವು 5.5 ತೆಗೆದುಕೊತೀರಾ ಆರ್ಮೋಲ್ ಒಂದಾಗ 1/2 ಇಂಚ್ ನಾವು ಎಕ್ಸ್ಟ್ರಾ ತೆಗೆದುಕೊಬೇಕು. ಯಾಕಂದರೆ ಇಲ್ಲಿ ಕ್ಲೋಸ್ ನೆಕ್, ಯಾವುದೇ ಓಪನ್ ಇರಲ್ಲ. ಓಪನ್ ಆದಾಗ ನಮಗೆ ಬ್ಯಾಕಲ್ಲೂ ಕೂಡ ಸ್ವಲ್ಪ ಲೂಸ್ ಅನ್ನೋದು ಬರುತ್ತೆ, ಆದರೆ ಇಲ್ಲಿ ಎಲ್ಲ ಬಟ್ಟೆ ಕವರ್ ಆಗಿರೋದ್ರಿಂದ ಯಾವುದೇ ಲೂಸಿಂಗ್ ಇರಲ್ಲ. ಇಲ್ಲೆಲ್ಲ ರಿಂಕಲ್ಸು, ಟೈಟು ಅವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು 1/2 ಇಂಚ್ ನಾರ್ಮಲ್ಗಿಂತ 1/2 ಇಂಚು ನಾವು ಇದು ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇನೆ, ನೀವು ಏನು ಮಾಡ್ತಿರೋ ಬಿಡ್ತಿರೋ 1/2 ಇಂಚಿಗೆ ನಾವು ಕ್ರಾಸು ಕೊಡಲೇಬೇಕು. ಬೋಟ್ ನೆಕ್, ಪ್ರಿನ್ಸಸ್ ಕಟ್ ಇಂಥವು ಮತ್ತು ಓಪನ್ ನೆಕ್ ಇವಕ್ಕೆಲ್ಲ ಏನು ಮಾಡಬೇಕಾಗುತ್ತೆ, 1/2 ಇಂಚ್ ನಾವು ಡೌನಿಂಗನ್ನು ಮಾಡಬೇಕು. ಇಷ್ಟಾದಮೇಲೆ ಏನು ಮಾಡಬೇಕು, ಇಲ್ಲಿಂದ 1 ಇಂಚ್ಗೆ ನೋಡ್ತಾ ಇರ್ಬೋದು, 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇಲ್ಲ, 1 ಇಂಚಿಗೆ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿಂದ 3/4 ಇಂಚು ಅಥವಾ 1/2 ಇಂಚಿಗೆ ಮಾಡ್ಕೊಂಡ್ರು ಓಕೆ. ಇಲ್ಲಿಗೆ 1 ಇಂಚು ಮತ್ತು ಇಲ್ಲಿಂದ 1/2 ಇಂಚು. ಮತ್ತು ಇನ್ನೊಂದು ಏನಪ್ಪ ಟ್ವಿಸ್ಟ್ ಅಂದರೆ, ಇಲ್ಲಿಂದ ಮಾಡಿದ್ದೀರಲ್ಲ, ಇಲ್ಲಿಂದ ನಾನು 1/4 ಇಂಚಷ್ಟು ಒಳಗೆ ತೊಗೊತಾ ಇದ್ದೀನಿ. ಇದನ್ನು ರೂಲ್ಸ್ ಫಾಲೋ ಮಾಡಲೇಬೇಕು ನೀವು. ಈ ಥರ ನೆಕ್ಕುಗಳಿಗೆಲ್ಲ, ಬೋಟ್ ನೆಕ್ಕಿಗಾಗಿರ್ಬೋದು, ಇವಕ್ಕಾಗಿರ್ಬೋದು, ನಾರ್ಮಲ್ಗಿಂತ ಈ ಥರ ಎಳ್ಕೊಂಡಿರೋದಕ್ಕೆ ನೀವೇನು ಮಾಡಬೇಕು, ಈ ಥರ ಒಂದು ಶೇಪನ್ನು ಕೊಡಿ. ಹಿಂಗೆ ಕೊಟ್ಟರು ಓಕೆ, ಏನೂ ತೊಂದರೆ ಇಲ್ಲ. 1 ಇಂಚಿಗೆ ಮಾರ್ಕನ್ನು ಮಾಡಿ. ಇದು 3/4 ಇಂಚಿಗೆ ನೀವೇನು ಮಾರ್ಕ್ ಮಾಡಿರ್ತೀರೋ ಹಿಂಗೆ ಹೋದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಇದನ್ನು ಈ ಥರ ಇದಕ್ಕೆ ತೊಗೊಂಬರೋಕ್ಕೆ ಏನು ಈ ಲೈನ್ ಇರುತ್ತೋ ಹಿಂಗೆ ಹೋಗಿ, ಹಿಂಗೊಂದು ಸ್ವಲ್ಪ ಒಳಗಿಂದ ಹೋಗಿ ಈ ಥರ ಹೋಗಿ, ಅವಾಗ ಮಾತ್ರ ಇಲ್ಲಿ ನಮ್ಮದು ಶೇಪು. ಇಲ್ಲಿ ನಾವು ಆಲ್ರೆಡಿ ಏನಕ್ಕೆ ಈ ಥರ ಮಾಡಿದ್ದೀರ ಅಂದರೆ, ನಾವು ಶೋಲ್ಡರನ್ನು ಜಾಸ್ತಿ ತೆಗೆದುಕೊಂಡಿರ್ತೀವಿ. ಆದ್ದರಿಂದ ನೀವೇನು ಮಾಡಬೇಕು, ಈ ಥರ ನೀವು ಮಾರ್ಕನ್ನು ಹಾಕಲೇಬೇಕು ಫ್ರೆಂಡ್ಸ್. ನೋಡಿ ಈ ಥರ ಒಳಗಡೆಯಿಂದ ನಾವು, ಅವಾಗ ಮಾತ್ರ ನಮ್ಗೆ ಈ ಏನು ಇರುತ್ತೆ ಇಲ್ಲಿ ಯಾವುದೇ ರಿಂಕಲ್ಸ್ ಬರೋದಾಗಿರ್ಬೋದು, ಕುಪ್ಪೆ ಬರೋದಾಗಿರ್ಬೋದು ಬರಲ್ಲ. ನೋಡ್ತಾ ಇರ್ಬೋದು, ನಾನು ಒಳಗೆ ತಗೊಂಡಲ್ಲ, ಹಂಗೆ ಒಳಗೆ ತಗೊಂಡ್ಲೇಬೇಕು. ಇದು ಬ್ಯಾಕ್ ಇದು ಫ್ರಂಟ್ದು. ಈಗ ಇಲ್ಲಿ ಶೋಲ್ಡರ್ ಆಯಿತು, ನೆಕ್ ಆಯಿತು. ನಿಮಗೆ ನೆಕ್ ಎಷ್ಟು ಡೀಪ್ ಬೇಕು ಅಂದ್ಕೊಂಡಿರ್ತೀರೋ ಅಷ್ಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. 6 ಇಂಚ್ ಬೇಕಾ ತಗೊಳ್ಳಿ, ಯಾವುದೇ ಡ್ರಾಪ್ ಆಗಲ್ಲ. ಯಾಕಂದರೆ ಇಲ್ಲಿ ನಾವು ಬ್ಯಾಕಲ್ಲಿ ಯಾವುದೇ ನಾವು ಇದನ್ನು ಕೊಡ್ತಿಲ್ಲ. ಬೇಕು ಅಂದರೆ ನೀವೇನು ಮಾಡ್ಬೋದು, ಇದಕ್ಕೆಲ್ಲ ನೀವು ಬ್ರಾಡ್ ಬೇಕಾದರೂ ತೊಗೊಬೋದು, ತೊಂದರೆ ಏನಿಲ್ಲ. ಈ ಥರ ಮಾಡಿ ನೋಡಿ, ಈ ಥರ ಕೊಟ್ಕೊಳ್ಳಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದಾಯಿತು, ಇದು ಆರ್ಮೋಲ್ ಆಯಿತು, ಇದಾಯಿತು. ಇಲ್ಲಿ ಬಂದು 3.5ಗೆ 3.5 3ವರೆಗೆ ಕಂಪಲ್ಸರಿ ನೀವು 3ವರೆಗೆ ಮಾಡಬೇಕು. ಇಲ್ಲಿಂದ 2ವರೆಗೆ ಒಂದು ಮಾರ್ಕನ್ನು ಮಾಡಿ, ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ನೋಡಿ ಈ ಥರ ಇದು ಬೆಡ್ ಪಟ್ಟಿ ಆಯಿತು. ಈಗ ನಾನು ಇದನ್ನು ಮಾಡೋದು ತೋರಿಸ್ತೀನಿ, ಏನು ಮಾರ್ಕಿಂಗನ್ನು ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಇಲ್ಲಿಂದ 3.5ಗೆ ಮಾಡಿ ಫ್ರೆಂಡ್ಸ್. 3 ಇಂಚಸ್ಗೆ ಮಾಡಿದ್ರೆ ತುಂಬ ಈ ಕಡೆ ಬರುತ್ತೆ. 3/4 ಮಾರ್ಕನ್ನು ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೂ ಕೂಡ ನಮ್ಮದು ಮಾರ್ಜಿನ್ಗೆ ಹೋಗುತ್ತೆ.
ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡೋದ್ರಿಂದ ಇಲ್ಲೂ ಕೂಡ ಮಾರ್ಜಿನ್ಗೆ 1/2 ಇಂಚ್ ಹೋಗೋದ್ರಿಂದ ಇಲ್ಲಿಂದ 3 ಕಾಲ್ಗೆ ಒಂದು ಮಾರ್ಕನ್ನು ಹಾಕೊಂಡಿದ್ದೀನಿ. 2.5ಗೆ ಇವ್ರು ಇಷ್ಟಳತೆಗೆಲ್ಲ ನಾನು ಹೇಳ್ತಾ ಇದ್ದೀನಿ. 2.5ಗೆ ನೀವು ಮಾರ್ಕನ್ನು ಹಾಕಿ ಇವೆರಡರ ಮಧ್ಯ 2.5 ಮಧ್ಯ ನೀವು ಅಕಸ್ಮಾತ್ ನಮ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ ಅಂದರೆ 2.5 ಇಲ್ಲೇನು ಹಿಡ್ದಿದೆಯೋ ಇದನ್ನು ಮಡಿಸ್ಕೊಂಬಿಡಿ. ಹಿಂಗೆ ಮಡಿಸ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ 2 ಕಾಲು 1 ಕಾಲು ಇಲ್ಲಿಗೆ ಬರ್ತಾ ಐತೆ. ಇಲ್ಲಿಂದ ನಾನು 2.5 ಇಂಚ್ಗೆ ಮೇಲ್ಗಡೆ ಕೊಡ್ತಾ ಇದ್ದೀನಿ. 2.5 ಇಂಚು ನೋಡಿ ಎಷ್ಟು. ಈಗ ಇದನ್ನು ನೀಟಾಗಿ ಇದನ್ನು ಮಾಡಿಬಿಡಿ. ಇಷ್ಟೇ ಇರಬೇಕು. ನಮ್ಮ ಕಪ್ಸ್ ಏನಿದೆಯೋ ಅದು ಕರೆಕ್ಟಾಗಿರಬೇಕು. ಜಾಸ್ತಿ ಈ ಕಡೆಗೂ ಬರೋಂಗಿಲ್ಲ, ಜಾಸ್ತಿ ಈ ಕಡೆಗೂ ಬರೋಂಗಿಲ್ಲ. ಪರ್ಫೆಕ್ಟಾಗಿ ನಮ್ಮದು ಕಪ್ಸ್ ಅನ್ನೋದು ಇರಬೇಕು. ಇದನ್ನು ಅಷ್ಟೇ. ಈಗೇನು ಮಾಡಬೇಕು ಅಂದರೆ ಇದನ್ನು 1/2 ತೆಗೆದುಕೊಳ್ಳಿ. ಇಲ್ಲ 5.5 ಇರೋದ್ರಿಂದ ಅರ್ಧನೇ ತೆಗೆದುಕೊಳ್ಳೋಣ. ಯಾಕಂದರೆ 5.75 ಐತೆ. ಇದು ಓಪನ್ ಕ್ಲೋಸ್ ನೆಕ್ ಇರೋದ್ರಿಂದ ನಾವು ಇನ್ನೂ ಡೀಪ್ ಎಲ್ಲ ಜಾಸ್ತಿ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ಏನು ಕೊಟ್ಟಿದ್ದೀನೋ ಅಷ್ಟನ್ನು ಮಾತ್ರನೇ ಕೊಟ್ಕೊಳ್ಳಿ. 1/2ಗೆ ಇಲ್ಲಿ ಕರೆಕ್ಟಾಗಿ ಮಾಡಿದ್ದೀನಿ. ಇದನ್ನು ಕೂಡ ನೀವು ಈ ಎಡ್ಜಿಂದ 3 ಇಂಚಿಗೆ ಮಾಡ್ಕೊಳ್ಳಿ. ಈ ಎಡ್ಜಿಂದಲೇ ತೆಗೆದುಕೊಳ್ರಿ. ಮಾರ್ಜಿನ್ ಸೇರಿಸಿರೋ ಅಂಥದ್ದನ್ನು ತೆಗೆದುಕೊಂಡು 3 ಇಂಚು ಮಾಡಿ ಇದು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದನ್ನು ಕೂಡ ನಾವು ಏನು ಈ ಲೈನ್ ಇರುತ್ತೋ, ಈ ಲೈನ್ ಹೋಗಿರುತ್ತೋ ಅದೇ ಲೈನ್ಗೆ ಇಲ್ಲಿಂದ 3 ಇಂಚಸ್ಗಷ್ಟೇ, ಜಾಸ್ತಿ ಬೇಡ. 3 ಇಂಚಸ್ ಕರೆಕ್ಟಾಗಿರಲಿ. 3 ಇಂಚಸ್ ನೋಡಿ. ಇಲ್ಲಿಂದ 3 ಇಂಚ್ಗೆ ನಾನು ಮಾಡಿದ್ದೀನಿ. ಇದು ಪರ್ಫೆಕ್ಟ್. ಅಕಸ್ಮಾತ್ ನಾವು ಈ ಕಡೆ ಒಂದು ಕುಟ್ಕೊತೀವಿ ಅನ್ನೋದಾದರೆ ಇಲ್ಲಿಂದ ಅಳತೆ ತೆಗೆದುಕೊಂಬೇಡಿ. ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಇಲ್ಲಿಗಲ್ಲ, ಇಲ್ಲಿಗೆ 2 ಇಂಚಸ್ಗೆ ಮಾರ್ಕ್ ಹಾಕೊಳ್ಳಿ. ಇದನ್ನು ಹಿಂಗೆ ಇಲ್ಲಿಂದ ಬೇಕು ಅಂದರೆ 1 ಇಂಚ್ಗೆ ಅಥವಾ 1.5 ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ. ಇದನ್ನು 4.5 ಇಂಚ್ವರೆಗೂ ನೀವು ತೆಗೆದುಕೊಬೋದು. ಈ ಥರ ಮಾರ್ಕನ್ನು ನೀವು ಕ್ರಾಸಾಗಿ ಹಾಕಬೇಕು ಫ್ರೆಂಡ್ಸ್. ಕ್ರಾಸಾಗಿ ಹೋಗಲಿ ನೋಡಿ. ಈ ಥರ 2.5 ಐತೆ. ಇದು ಕರೆಕ್ಟಾಗಿ 2.5 ಐತೆ. ಇಲ್ಲಿಂದ 2.5ಗೆ ತೊಗೊಬೋದು. ಇಲ್ಲಿಂದ 1.5ಗೆ ಮಾರ್ಕನ್ನು ಹಾಕ್ತಿದ್ದೀನಿ. ಇಲ್ಲಿಂದ ಒಟ್ಟಿನಾಗಿ ಗ್ಯಾಪ್ ಈ ಥರನೇ ಕ್ರಾಸಾಗಿ ಹೋಗಬೇಕು. ನಾವೇನಾದರೂ ಇದನ್ನು ಮಾರ್ಕ್ ಹಾಕ್ತೀವಿ ಅಂದರೆ ಇಷ್ಟೇ. ಇದನ್ನು ಈ ಅಳತೆ ಪ್ರಕಾರ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈಗ ನಾನು 4 ಲೇಯರ್ ಇರೋದ್ರಿಂದ ನೀಟಾಗಿ 4 ಲೇಯರು ಸೇರಿಸೇ ಕಟ್ ಮಾಡಿಬಿಡ್ತೀನಿ. ಇದು ಬ್ಯಾಕಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಫ್ರಂಟ್ ಮಾತ್ರನೇ ನಾವು ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಮಾತ್ರ ನೀವು ಫ್ರಂಟಲ್ಲಿ ಬ್ರಾಡ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು. ಬ್ಯಾಕಲ್ಲಿ ನೀವು ಇಲ್ಲೂ ಟೈಟ್ ಮಾಡಿಬಿಟ್ರೆ ತೀರಾ ಒಂದು ಸ್ವಲ್ಪ ಏಜ್ ಕಡಿಮೆ ಇರೋರು ಕೂಡ ಏಜ್ ಆದಂಗೆ ಮತ್ತು ಅದು ಅಷ್ಟು ಕಂಫರ್ಟಬಲ್ ಆಗಿ ಇರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ತೆಗೆದಿದ್ದೀನಿ. ಇನ್ನು ಕಡಿಮೆ ಬೇಕಾದರೂ ನೀವು ಬ್ರಾಡನ್ನು ಕಡಿಮೆ ಮಾಡ್ಕೊಬೋದು. ಅದು ನಿಮಗೆ ಬಿಟ್ಟಿದ್ದು. ನನಗೆ ಕಂಫರ್ಟಬಲ್ ಆಗಿರುತ್ತೆ ಇಷ್ಟು ತೆಗೆದ್ರೆ ಅಂತ ತೆಗೆದಿದ್ದೀನಿ. ಇದು ನೋಡಿ ಬೆಡ್ ಪಟ್ಟಿ, ಪರ್ಫೆಕ್ಟಾಗಿ ಬೆಡ್ ಪಟ್ಟಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದರೊಳಗೆ ಏನು ಕಂಕ್ಲಲ್ಲಿ ಬರುತ್ತೋ ಇದರಲ್ಲಿ ಮಾಡ್ಕೊಳ್ಳಿ. ಈಗ ಆಯಿತು ಬೆಡ್ ಪಟ್ಟಿ ಆಯಿತು. ಇದು ಏನು ಫ್ರಂಟು ಮತ್ತು ಬ್ಯಾಕು, ಇದು ಬ್ಯಾಕ್ ಪಾರ್ಟ್. ಇದರೊಳಗೆ ನಾವು ಇನ್ನು ಇದನ್ನು ಕಟ್ ಮಾಡೋಣ. ಆರ್ಮೋಲನ್ನು, ಫ್ರಂಟ್ ಆರ್ಮೋಲನ್ನು ಕಟ್ ಮಾಡೋಣ. ನೋಡಿ ಈ ಥರ ಕ್ರಾಸಾಗೆ ನೀವು ಕಟ್ ಮಾಡಬೇಕು. ಆವಾಗ ಮಾತ್ರನೇ ನಮ್ಮದು ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬರೋದು. ನೋಡಿ ಈ ಥರನೇ ಕಟ್ ಮಾಡಬೇಕು ನೀವು. ನೋಡಿ ಹಿಂಗೆ ಕಟ್ ಮಾಡಬೇಕು. ಇದೇ ಥರ ಇರಲಿ. ಇದಾಯಿತು, ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟಿಗೆ ಬರೋಣ. ಅಕಸ್ಮಾತು ನೀವು ಹಿಂದೆ ಇಟ್ಕೊಳೋರು 1 ಇಂಚು ಇದನ್ನು ಮಾಡಿ, ಏನೋ ಡೌನ್ ಮಾಡಿ ಅಷ್ಟು ಬೇಕಾದರೂ ಇಟ್ಕೊತೀನಿ ಅಂದರೆ ಇಟ್ಕೊಬೋದು. ಇಲ್ಲ ನಾವು ಏನು ಇದೇ ಮಾಡಲ್ಲ ಅನ್ನೋದಾದರೆ ನಾವು 1/2 ಇಂಚ್ ಕಂಪಲ್ಸರಿ ಕಟ್ ಮಾಡಲೇಬೇಕು ಫ್ರೆಂಡ್ಸ್. 1/2 ಇಂಚ್ ಮಾತ್ರ, ಹೆಚ್ಚಿಗೆ ಎಲ್ಲ ಬೇಡ. 1/2 ಇಂಚ್ ಕಟ್ ಮಾಡಿ ಇದಕ್ಕೆ ನೀವು ಏಮಿಂಗ್ ಮಾಡಬೇಕು. ಅಕಸ್ಮಾತ್ ನೋಡಿ 1/2 ಇಂಚ್ ಕಟ್ ಮಾಡಿ ಇದನ್ನು ತುಂಬ ಎಲ್ಲ ನೀವು ಇದು ಮಾಡೋಂಗಿಲ್ಲ. ಯಾಕೆ 1/2 ಇಂಚ್ ಕಟ್ ಮಾಡ್ತೀವಿ ಅಂತ ಕೇಳ್ಬೋದು. ನಾವಿಲ್ಲಿ ಆಲ್ರೆಡಿ ಸ್ಟಿಚ್ಚನ್ನು ಹಾಕ್ತೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ಟಿಚ್ ಹಾಕ್ತೀವಿ. ಅದಕ್ಕೋಸ್ಕರನೇ ಇಷ್ಟು ಸ್ಟಿಚಿಂಗ್ ಬರುತ್ತಲ್ವ, ಆವಾಗ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ 1/2 ಇಂಚ್ ಮಾಡ್ತೀವಿ. ಇಲ್ಲಾಂದರೆ ಇಲ್ಲಿ ಬಂದು ಕುತ್ತಿಗೆ ಹತ್ರ ಮೇಲ್ಗಡೆ ನಮಗೆ ಇದು ಇರಿಟೇಟ್ ಮಾಡ್ತಿರ್ತದೆ. ಆದ್ದರಿಂದ ಅಷ್ಟೇ, ಇನ್ನೇನಿಲ್ಲ. 1/2 ಇಂಚ್ ಮಾತ್ರನೇ ನೀವು ಕಟ್ ಮಾಡಬೇಕಾಗುತ್ತೆ ಕ್ಲೋಸ್ ನೆಕ್ ಇರೋರು. ಮತ್ತು ಇಲ್ಲೆಲ್ಲ ಕಟ್ ಮಾಡೋಕ್ಕೆ ಹೋಗಲೇಬೇಡಿ ಫ್ರೆಂಡ್ಸ್. ನೀವು ಇಲ್ಲಿಂದ ಏನಿರುತ್ತೋ 4 ಇಂಚ್ಗೆ ನೀವು ಇದನ್ನು ತೆಗೆದುಕೊಳ್ಳಿ, ಡಾಟ್ಸನ್ನು ಹಿಡೀರಿ. ನೋಡಿ ಇಷ್ಟೇ, ಬ್ಯಾಕ್ ಪಾರ್ಟ್ ಇಷ್ಟೇ ಇರುತ್ತೆ. ನೀವು ಎಷ್ಟು 32 ಎದೆ ಸುತ್ತ ಅಳ್ತಾ ಇದ್ದಾಗ
ಕರೆಕ್ಟಾಗಿ 32ಗೆ ಮಾಡಬೇಕಾಗುತ್ತೆ. 8:08ವರೆಗೆ ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಬರುತ್ತೆ. ಈ ಥರ ನೀವು ಸ್ಟಿಚ್ ಮಾಡಿದಾಗ ಕಂಕ್ಳು ಸಹ ಹಿಡಿಯಲ್ಲ, ಮತ್ತು ಇದು ಯಾವುದೇ ಒಂದು ಟೈಟ್ ಅಂತ ಏನು ಬರಲ್ಲ. ನೀವು ಆರಾಮಾಗಿ, ನಾನಿಲ್ಲಿ 8ವರೆಗೆ ಮಾರ್ಕನ್ನು ಹಾಕಿದ್ದೀನಿ, ನೀವು ಕೂಡ 8ವರೆಗೆ ಮಾರ್ಕ್ ಹಾಕ್ಬಿಟ್ಟು ಆರಾಮಾಗಿ ಸ್ಟಿಚ್ಚನ್ನು ಮಾಡಿ. ಇಲ್ಲೇನು ನಾನು 1/2 ಇಂಚ್ ಕಟ್ ಮಾಡಿದ್ದೀನೋ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ನಿಮಗೆ ಇದು ಬರುತ್ತೆ. ಈಗ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ಈಗ ಸ್ಲೀವನ್ನು ಕಟ್ ಮಾಡ್ತೀನಿ. ಸ್ಲೀವ್ ಕೂಡ ನೀವು ಹೇಳಿದ್ರೆ 7.5 ಇಂಚು ಅಷ್ಟೇ ಇರೋದು ನಮ್ಮ ಅಮ್ಮಂದು ಅಂದ್ಬಿಟ್ಟು 7ವರೆಗೆ ನಾನು ಮಾರ್ಕನ್ನು ಮಾಡ್ತೀನಿ. 7ವರೆಗೆ ನಾನು ನೋಡ್ತಾ ಇರ್ಬೋದು 8.5 ಅಥವಾ 9 ಇಂಚೆ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅಕಸ್ಮಾತ್ 7.5 ಅಂದರೆ ಒಂಚೂರು ಈ ಬ್ಲೌಸ್ಗಳಿಗೆ ಒಂಚೂರು ಉದ್ದ ಇಟ್ಕೊಂಡ್ರೂ ನಡೆಯುತ್ತೆ. ಇದಕ್ಕೆ ನಾನು ಡೌನಿಂಗನ್ನು ಕೊಡ್ತಾ ಇರೋದು 3 ಇಂಚಸ್ಸು. ನೀವು ಡೌನಿಂಗನ್ನು ಕೊಡಲೇಬೇಕು, ಇಲ್ದಿರೆ ಪರ್ಫೆಕ್ಟಾಗಿ ಬರಲ್ಲ, ಹಿಡಿತದೆ. ಆಮೇಲೆ ಸ್ಲೀವ್ ಇಲ್ಲಿ ಎತ್ಕೊಳ್ತಾ ಇರ್ತದೆ. ಅದರಿಂದ 3 ಇಂಚು ಡೌನಿಂಗನ್ನು ಕೊಡಿ. ನಾನು ಬಟ್ಟೆಯ ಅಗಲ ಬಂದು ಎಷ್ಟು ಅಗಲ ತೆಗೆದುಕೊಂಡಿದ್ದೀನಿ ಅಂತ ಅಂದರೆ ಇಷ್ಟು ಅಗಲ ನೀವು ತೆಗೆದುಕೊಳ್ಳಲೇಬೇಕು. ನೋಡಿ ಇಷ್ಟು 8.5 ಇಂಚನ್ನು ತೆಗೆದುಕೊಬೇಕಾಗುತ್ತೆ. ಮಾರ್ಜಿನು ಸೇರಿ ಇಲ್ಲಿ ಆರ್ಮೋಲ್ ಎಷ್ಟೈತೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. 7 ಇಂಚಸ್ ಐತೆ. ಇಲ್ಲಿಂದ 7 ಇಂಚಸ್ಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ. 7 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೋಣ. ಬೇಕು ನಿಮಗಿಷ್ಟು 7 ಇಂಚಸ್ವರೆಗೂ ಬೇಕು. 7 and 7.5ವರೆಗೂ ನಿಮಗೆ ಬೇಕಾಗುತ್ತೆ. ಈ ಥರ ಮಾರ್ಕ್ ಹಾಕ್ಬಿಟ್ಟು ಇವೆರಡರ ಮಧ್ಯ ನೀವು 7 ಇರೋದ್ರಿಂದ 3ವರೆಗೂ ಒಂದು ಮಾರ್ಕನ್ನು ಹಾಕ್ತೀನಿ. ಮತ್ತು ಇವೆರಡರ ಮಧ್ಯೆ 1.25 ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ ಇಷ್ಟು ಮಾರ್ಕ್ ಹಾಕಾದ್ಮೇಲೆ ತುಂಬಾ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು. ಇಲ್ಲಿಂದ 1/2 ಇಂಚ್ ತೆಗೆದುಕೊಳ್ಳಿ. ಇಲ್ಲಿಂದ 1/4 ಇಂಚು ಸಾರಿ ಫ್ರೆಂಡ್ಸ್ 1/4 ಇಂಚು ತೆಗೆದುಕೊಳ್ಳಿ. ಇಲ್ಲಿ ಯಾವುದೇ ನೀವು ಇಲ್ಲಿಂದ 1/2 ಇಂಚು ಯಾವುದೇ ಇದನ್ನು ಮಾಡಬೇಡ್ರಿ. ನೋಡಿ ನಾನಿಲ್ಲಿ ಸ್ಟ್ರೈಟ್ ಲೈನನ್ನು ಎಳೆದಿದ್ದೆ. ಇವೇನು ಮಾರ್ಕ್ ಹಾಕಿದ್ದೀನೋ ಆ ಮಾರ್ಕ್ಗಳನ್ನು ಕೂಡಿಸಿ ಅಷ್ಟೆ, ಸರಿಗೆ ಕೂಡಿಸಿ. ಇದು ಬ್ಯಾಕ್ ಪಾರ್ಟ್ ಏನು ಲೈನ್ ಎಳೆದಿರ್ತೀನೋ ಅಲ್ಲಿಂದ 1/4 ಇಂಚು. ಓಕೆ, ಇಷ್ಟು ಇದು ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ ಯಾವ ಥರನಪ್ಪ ಈಸಿಯಾಗಿ ಕಟ್ ಮಾಡೋದು ಅಂದರೆ ಇಲ್ಲಿಂದ 1/4 ಇಂಚು, ಇಲ್ಲೂ 1/4 ಇಂಚ್, ಇಲ್ಲೂ ಅರ್ಧ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಇಷ್ಟೇ. ತುಂಬಾ ಈಸಿಯಾಗಿ ನೋಡಿ. ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವೋ ಈ ಮಧ್ಯದಲ್ಲಿ ಅದಕ್ಕೆ ತೆಗೆದುಕೊಂಡೋಗಿ ನೋಡಿ. ಒಂದು ಚೂರು ಕೂಡ ಯಾವುದೇ ಪ್ರಾಬ್ಲಮ್ ಬರಲ್ಲ. ಈ ಥರ ಕಟ್ ಮಾಡಿ. ನೋಡಿ ಇದಾಯಿತು. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. 7 ಇಲ್ಲಿ ಎಷ್ಟು ನಾನು 7 ಇಲ್ಲಿಂದ 6.5ಗೆ ನಾನು ತೆಗೆದುಕೊಂಡಿದ್ದೀನಿ. ನಿಮ್ಮ ಕಂಕ್ಳು ಎಷ್ಟು ಕರೆಕ್ಟಾಗಿ ಬರುತ್ತೋ ಅಷ್ಟಕ್ಕೆ ತೆಗೆದುಕೊಳ್ಳಿ. ನನ್ನ ಪ್ರಕಾರ ಅಷ್ಟೇ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಹತ್ತತ್ರ 1.5 ಇಂಚು ಅಥವಾ 1.5 ಇಂಚ್ಗಳ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. 5ವರೆಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ 6.5 ಐತೆ, ಇಲ್ಲಿಂದ ಇಲ್ಲಿಗೆ 5.5 ಐತೆ. ನಿಮ್ದು ಎಷ್ಟು ಕರೆಕ್ಟಾಗಿ ಇಲ್ಲಿ ಮುಂಭಾಗ ಆಯಿತು ಅದನ್ನು ಮಾಡ್ಕೊಳ್ಳಿ. ನೀವು ಶೇಪ್ ತೆಗೆಯೋದು ಅಷ್ಟೇ ತುಂಬ ಈಸಿ ಕೆಲಸ. ನೀವೊಂದು 5 ಸಲ ಕಟ್ ಮಾಡಿದ್ರ ಅಂದರೆ ಆರಾಮಾಗಿ ನೀವು ಈ ಥರನೇ ಶೇಪನ್ನು ತೆಗಿಬೇಕು. ಇಲ್ಲಾಂದರೆ ಬ್ಲೌಸ್ ಕೂರಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು. ನೋಡಿ ಸ್ಲೀವ್ ಪರ್ಫೆಕ್ಟಾಗಿ ನಿಮ್ಮ ಏನು ಇದಿದೆಯೋ ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಏನು ಈಗ ನಾನು ತೋರಿಸಿದ್ದೀನೋ ಸೇಮ್ ಮೆಥಡನ್ನು ಫಾಲೋ ಮಾಡಿ. ನಿಮ್ಗೊಂದು ಚೂರು ಕೂಡ ಏನು ಪ್ರಾಬ್ಲಮ್ ಬರದಲ್ಲೇ ಬ್ಲೌಸ್ ಅನ್ನೋದು ಬರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಲಾಕ್ಡೌನ್ ಓಪನ್ ಆದಮೇಲೆ ನಿಮ್ಮ ರಿಕ್ವೆಸ್ಟನ್ನು ಕಳಿಸಿ ಖಂಡಿತ ತೋರಿಸ್ತೀನಿ, ಪೇಪರೆಲ್ಲ ತರಿಸಿದ್ಮೇಲೆ ಅಷ್ಟೇ ಫ್ರೆಂಡ್ಸ್ ನಾನು ಕೇಳೋದು. ಥ್ಯಾಂಕ್ ಯು ಫ್ರೆಂಡ್ಸ್.